ಹಲೋ ಎವ್ರಿವನ್, ನಾನು ಶೀಲಾ. ಇವತ್ತು ನಿಮಗೆ ಉದ್ದಿನ ವಡೆನ ಮನೆಯಲ್ಲಿ ಗರಿಗರಿಯಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಮಿಸ್ ಮಾಡ್ದೇ ವಾಚ್ ಮಾಡಿ. ಮೊದಲಿಗೆ ಇಲ್ಲಿ ನಾನು 1 ಲೋಟ ಉದ್ದಿನ ಬೇಳೆನ ನೆನೆಸ್ತಾ ಇದ್ದೀನಿ. ಒಂದು 3 ರಿಂದ 4 ಗಂಟೆಗಳ ಕಾಲ ನಾವು ಉದ್ದಿನ ಬೇಳೆನ ನೆನೆಸಬೇಕಾಗುತ್ತೆ. ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನು ನಾನಿಲ್ಲಿ ಇವಾಗ 3 ಗಂಟೆಗಳ ಕಾಲ ನೆನೆಸಿರುವಂಥ ಉದ್ದಿನ ಬೇಳೆ ಇದು. ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 2 ಗಂಟೆನಾದರೂ ನೆನೆಸಬೇಕಾಗುತ್ತೆ. ಚಿಕ್ಕದಾಗಿ ಹೆಚ್ಚಿರುವಂಥ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಅಡುಗೆ ಸೋಡಾ, ಪೆಪ್ಪರ್ ಮತ್ತು ಉಪ್ಪು, ಅಕ್ಕಿ ಹಿಟ್ಟು ಕೂಡ ತಗೊಂಡಿದ್ದೀನಿ. ಉದ್ದಿನ ಬೇಳೆನ ನಾನಿವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ನೀರನ್ನು ಹಾಕಬಾರ್ದು. ನೀಟಾಗಿ ನೀರನ್ನೆಲ್ಲ ತೆಗೆದು ಬರೀ ಉದ್ದಿನ ಬೇಳೆನ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹಾಗೇ ಸ್ವಲ್ಪ ರುಬ್ಕೊಳ್ತೀನಿ. ನಾನಿಲ್ಲಿ ಇವಾಗ ಸ್ವಲ್ಪನೇ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾವು ನೋಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು 2 ಸ್ಪೂನು 3 ಸ್ಪೂನ್ ಅಷ್ಟೇ ನೀರನ್ನು ಹಾಕ್ಕೊಳ್ಬೇಕು. ಮತ್ತೆ ಇವಾಗ ರುಬ್ಕೊಂಡಿದ್ದೀನಿ ನೋಡಿ. ಮತ್ತೆ ಇವಾಗ ಈ ರೀತಿ ಇದೆ ಅಲ್ವಾ. ಮತ್ತೆ ಒಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ರುಬ್ಬಿದ್ದೀನಿ. ಈಗಲೂ ಕೂಡ ಇದು ಇನ್ನೂ ಆಗಿಲ್ಲ. ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾವು ಒಂದೇ ಸರಿ ನೀರನ್ನು ಹಾಕಬಾರ್ದು. ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ನೋಡಿ ಇವಾಗ ಫೈನಲಾಗಿ ಇದು ರೆಡಿ ಆಗಿದೆ. ಉದ್ದಿನ ವಡೆ ಮಾಡೋದಕ್ಕೆ ಹಿಟ್ಟು ಯಾವ ರೀತಿ ಇರಬೇಕು ಆ ರೀತಿ ರೆಡಿಯಾಗಿದೆ. ಇದನ್ನು ನಾನಿಲ್ಲಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು, ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ನಾನಿಲ್ಲಿ ಇವಾಗ ಕುಟ್ಟಿರುವಂಥ ಮೆಣಸು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಡೋದ್ರಿಂದ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಅದಕ್ಕೋಸ್ಕರ ಇವಾಗ ಕೊನೆಯಲ್ಲಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉದ್ದಿನ ವಡೆನ ಮನೆಯಲ್ಲೇ ಈ ರೀತಿ ನಾವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾವು ರುಬ್ಬಬೇಕಾದ್ರೆ ನೋಡಿಬಿಟ್ಟು ರುಬ್ಕೊಳ್ಬೇಕಷ್ಟೇ. ಒಂದೇ ಸರಿ ನೀರನ್ನು ಹಾಕಿ ರುಬ್ಬಾರ್ದು. ಇವಾಗ ನಾನು ಯಾವ ರೀತಿ ನಿಮಗೆ ಹೇಳ್ಕೊಟ್ಟೆ ಅದೇ ರೀತಿ ನೀವು ಸ್ವಲ್ಪ ನೀರು ಹಾಕಿ ರುಬ್ಕೊಡೋದ್ರಿಂದ ಉದ್ದಿನ ವಡೆ ನಿಜವಾಗ್ಲೂ ಮನೆಯಲ್ಲೇ ಹೋಟೆಲ್ಗಿಂತ ಚೆನ್ನಾಗಿ ಬರುತ್ತೆ. ನೋಡಿ ತೆಗೆದ್ರೆ ಈ ರೀತಿ ಒಳ್ಳೆ ಬೆಣ್ಣೆ ಥರ ಇರುತ್ತೆ. ಇವಾಗ ಇದು ರೆಡಿ ಆಗಿದೆ. ಮತ್ತು ನಾನು ಕೈಯಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಇವಾಗ ಬಿಸಿಯಾಗಿದೆ. ಇವಾಗ ಇವಾಗ ಉದ್ದಿನ ವಡೆ ಹಾಕೋದೇ ಮೇಯ್ನು. ಯಾಕಂದರೆ ಕೆಲವ್ರಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ಇದು. ಈ ಥರ ಫಸ್ಟ್ ನೀರನ್ನು ಹತ್ಕೋಬೇಕು. ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ಹೆಬ್ಬೆರಳಿಂದ ಹೋಲ್ ಮಾಡಿ ಎಣ್ಣೆಗೆ ಹಾಕಬೇಕಾಗುತ್ತೆ. ನಾನಿವಾಗ ಎಲ್ಲ ವಡೆಗಳನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕಲರು ಚೇಂಜ್ ಆಗಬೇಕು. ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಆಲ್ರೆಡಿ ಇವಾಗ ಆಗಿದೆ. ಇವಾಗ ಎಲ್ಲಾನು ತೆಕ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಸೂಪರಾಗಿರುವಂಥ ಉದ್ದಿನ ವಡೆ ರೆಡಿಯಾಗಿದೆ. ಗರಿಗರಿಯಾದ ಉದ್ದಿನ ವಡೆ.
ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಚಟ್ನಿ ಜೊತೆ ಅಥವಾ ಸಾಂಬಾರು ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿವತ್ತು ಇಡ್ಲಿ ಚಟ್ನಿ ವಡ ಜೊತೆ ಪ್ರಿಪೇರ್ ಮಾಡಿದ್ದೀನಿ.